ಹಾಯ್ ಎಲ್ಲರಿಗೂ ಹೇಳದೆ ಉಳಿದದ್ದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಈ ಲೋಕವನ್ನು ತ್ಯಜಿಸಿ ಹೋದಂತಹ ದಿಲೀಪ್ ರಾಜ್ ಅವ್ರ ಬಗ್ಗೆ. ದಿಲೀಪ್ ಅಂದ ತಕ್ಷಣ ಇವರ ಮುಖ ಪರಿಚಯ ಎಲ್ಲರಿಗೂ ಇದ್ದೇ ಇದೆ. ಇವರ ಅಭಿನಯದ ಮೂಲಕ, ಸಿನಿಮಾ ಸೀರಿಯಲ್ಗಳ ಮೂಲಕ ಈ ಕರ್ನಾಟಕದಲ್ಲಿ ಅವರ ಹೆಸರು ಪರಿಚಿತವಾಗಿದೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಇವರು ಮೇ 13ನೇ ತಾರೀಕು ಕೇವಲ 47ನೇ ವಯಸ್ಸಿಗೆ ಹೃದಯಾಘಾತದಿಂದ ತೀರೋಗ್ತಾರೆ. ಇಷ್ಟು ಹೆಲ್ದಿಯಾಗಿ ಲವಲವಿಕೆಯಿಂದ ತನ್ನ ಕೆಲಸಗಳಲ್ಲಿ ಕೆಲಸ ಮಾಡಿಕೊಂಡು ಅಚ್ಚುಕಟ್ಟಾಗಿ ಇದ್ದಂಥ ವ್ಯಕ್ತಿ ಸಡನ್ ಆಗಿ ಹಿಂಗೆ ಹೋಗ್ಬಿಡ್ತಾರೆ ಅಂದರೆ ಅದು ಎಲ್ಲರಿಗೂ ತಡ್ಕೊಳಕ್ಕಾಗದಿರ್ತಕ್ಕಂಥ ಒಂದು ನೋವು ಮತ್ತು ಶಾಕ್ ಕೂಡ ಆಗಿದೆ. ಅವರ ಸ್ನೇಹಿತರು, ಫ್ಯಾಮಿಲಿ ಎಲ್ಲರೂ ಬಂದು ಮಾತಾಡಿದ ರೀತಿ, ಅವರಲ್ಲಿ ಇದ್ದಿದ್ದ ರೀತಿ ಎಲ್ಲ ನೋಡಿದ್ರೆ ಇಷ್ಟು ಬೇಗ ಹೋಗ್ತಕ್ಕಂಥ ವ್ಯಕ್ತಿ ಅವರಲ್ಲ ಅನ್ನೋದು ಮಾತ್ರ ಗೊತ್ತಾಯಿತು. ಸೊ ಇವರ ಒಂದಷ್ಟು ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ, ಇವರು 1978ರಲ್ಲಿ ಬೆಂಗಳೂರಲ್ಲಿ ಜನನ ಆಗ್ತಾರೆ. ಇವರ ಸಿನಿಮಾ ಮೇಲಿನ ಒಲವನ್ನು ನೋಡೋದಾದರೆ, ಇವರು 24 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಲೀಡ್ ರೋಲ್ ಆಗಿ ಒಂದು ಬಾಯ್ ಫ್ರೆಂಡ್ ಅನ್ನೋ ಮೂವಿ, ಅದರಲ್ಲಿ ಚಂದಿರ ಚಂದಿರ ಅನ್ನೋ ಒಂದು ಸಾಂಗ್ ಇದೆ. ಅದರಲ್ಲಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ ಅಂದರೆ ಎಷ್ಟೋ ಹುಡುಗಿರಿಗೆ ಅದು ಫೇವ್ರೆಟ್ ಸಾಂಗ್, ಇನ್ಕ್ಲೂಡಿಂಗ್ ಮೈನ್ ಆಲ್ಸೋ. ತುಂಬ ಚೆನ್ನಾಗಿದೆ ಆ ಸಾಂಗ್. ಅದಲ್ದಲೇ ಮಿಲನ ಮೂವಿಯಲ್ಲಿ ಹೇಮಂತ್ ಆಗಿ ನಮಗೆಲ್ಲರಿಗೂ ಗೊತ್ತೇ ಇದೆ. ಯೂಟರ್ನ್ ಮೂವಿಯಲ್ಲಿ ಲೀಡಿಂಗ್ ರೋಲಲ್ಲಿ ತೋರಿಸ್ಕೊಂಡಿದ್ದಾರೆ. ಸೊ ಇವರು ಕೇವಲ ಆ್ಯಕ್ಟರ್ ಅಷ್ಟೇ ಅಲ್ದಲೇ ಹಿ ವಾಸ್ ಅ ಗುಡ್ ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ರೈಟರ್ ಆಲ್ಸೋ. ಈ ಸಿನಿಮಾವನ್ನು ಬಿಟ್ಟು ಸೀರಿಯಲ್ ಅನ್ನೋ ಜಗತ್ತಲ್ಲಿ ಇವರದೇ ಆದಂಥ ಒಂದು ಛಾಪನ್ನು ಅವರು ಮೂಡಿಸಿದ್ರು. ಇಷ್ಟೊಂದು ಸೀರಿಯಲ್ಗಳನ್ನು ಅವರು ನಿರ್ಮಾಣ ಮಾಡಿದರು. ಇವರು ಮತ್ತು ಇವರ ವೈಫ್ ಶ್ರೀವಿದ್ಯಾ ಅವರು ಸೇರಿ ಒಂದು ಪ್ರೊಡಕ್ಷನ್ ಯೂನಿಟ್ನ ನಡೆಸ್ತಾ ಇದ್ರು. ಅವರ ಪ್ರೊಡಕ್ಷನಿಂದ ಬಹಳಷ್ಟು ಸೀರಿಯಲ್ಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ವಿದ್ಯಾವಿನಾಯಕ ಸೀರಿಯಲ್ ಆಗಿರ್ಬೋದು, ಪಾರು ಅನ್ನೋ ಸೀರಿಯಲ್ ಆಗಿರ್ಬೋದು, ಹಿಟ್ಲರ್ ಕಲ್ಯಾಣ, ಬ್ರಹ್ಮಗಂಟು, ಇವೆಲ್ಲ ಅವರ ನಿರ್ಮಾಣದಲ್ಲಿ ಬಂದಂಥ, ಮತ್ತು ಇನ್ನೂ 10 ಹಲವು. ಹಾಗೆಯೇ ಹಿಟ್ಲರ್ ಕಲ್ಯಾಣದಲ್ಲಿ ನಮಗೆಲ್ಲರಿಗೂ ಗೊತ್ತೇ ಇದೆ, ಅವರೇ ಒಂದು ಲೀಡ್ ರೋಡಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಆ್ಯಂಡ್ ಅದು ಎಷ್ಟು ಬ್ಲಾಕ್ ಬಾಸ್ಟರ್ ಆಗಿ ಬಂದಿತ್ತು ಸೀರಿಯಲ್ ಅನ್ನೋದು ಸಹ ನಮ್ಗೆ ನೆನಪಿದೆ. ಇದು ಅವರ ಸಿನಿಮಾ ಮತ್ತು ಸೀರಿಯಲ್ನ ಒಂದು ಕತೆ. ಆದರೆ ವೈಯಕ್ತಿಕವಾಗಿ ವ್ಯಕ್ತಿ ಹೇಗೆ ಅಂತ ತಿಳ್ಕೊಳ್ಳೋಣ ಅನ್ನೋದಾದರೆ, ಬಹಳಷ್ಟು ಹಸನ್ಮುಖಿ, ಯಾವಾಗಲೂ ನಗ್ನಗ್ತಾ ಇರೋದು, ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿರೋದು. ಫ್ಯಾಮಿಲಿ ಅಂತ ಬರುವಾಗ ಇವರಿಗೆ ನಾನಾಗಲೇ ಹೇಳಿದಾಗೆ ಶ್ರೀವಿದ್ಯಾ ಇವರ ವೈಫ್ ಆಗಿರ್ತಾರೆ. ಇವರಿಗೆ 2 ಹೆಣ್ಮಕ್ಳು, ಧೃತಿ ಮತ್ತು ಅದಿತ್ಯ ಅಂತ ಹೇಳಿ. ಈಸ್ ಅ ಫ್ಯಾಮಿಲಿ ಮ್ಯಾನ್. ಅವ್ರದ್ದು ಇನ್ಸ್ಟಾ ಪೋಸ್ಟ್ಗಳೆಲ್ಲ ನೀವು ನೋಡೋದಾದರೆ ಒಂದು ತುಂಬ ವಾರ್ಮ್ ಮೂಮೆಂಟ್ಸ್ ಅವರು ಸ್ಪೆಂಡ್ ಮಾಡಿರೋದು, ಹೊರಗಡೆ ಹೋಗಿರೋದು, ಒಂದು ಫ್ಯಾಮಿಲಿ ಬಾಂಡಿಂಗ್, ಈ ಥರ ಒಂದು ಒಬ್ಬ ವ್ಯಕ್ತಿ. ಆ್ಯಂಡ್ ಅಷ್ಟೇ ಅಲ್ದಲೇ ಎಷ್ಟೋ ಏನು ಹೇಳ್ತಾರೆ, ಕಲಾವಿದರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ಇಂಟ್ರಡ್ಯೂಸ್ ಮಾಡಿ ಅವ್ರಿಗೊಂದು ಬದುಕು ಕೊಟ್ಟಿರೋದು, ಈ ಥರ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ಬೋದು. ಸೊ ಇಂಥ ವ್ಯಕ್ತಿ ಸಡನ್ನಾಗಿ ಹಿಂಗೆ ತೀರ್ಕೊತಾರೆ ಅಂದರೆ ಎಲ್ಲರಿಗೂ ಏನು ಸುಳಿವಿಲ್ದಲೆ ಹಿಂಗೆ ತೀರ್ಕೊತಾರೆ ಅಂದರೆ ಎಲ್ಲರಿಗೂ ಒಂದು ಶಾಕ್ ಆಗಿದೆ. ಸುದ್ದಿ ಏನಪ್ಪ ಅಂದರೆ, ಮೇ 12ನೇ ತಾರೀಕು ಸಂಜೆನೇ ಅವ್ರಿಗೆ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಇತ್ತು. ಅಂದರೆ ಸ್ವಲ್ಪ ಅವ್ರಿಗೆ ಮೈಯಲ್ಲಿ ಹುಷಾರಿಲ್ಲ, ಈ ಥರ ಏನೋ ಅನ್ನಿಸ್ತಿತ್ತು ಅನ್ನೋದು ಸುದ್ದಿ ಇದೆ. ಅವರು ನಾಳೆ ಬೆಳಗ್ಗೆ ಹೋಗಿ ತೋರಿಸೋಣ ಅಂತ ಹೇಳಿ ಪಾಪಚೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಸಹ ತೊಗೊಂಡಿದ್ರಂತೆ. ಆ ತಕ್ಷಣವೇ ಹೋಗಿ ತೋರಿಸ್ಕೊಂಬಿಟ್ಟಿದ್ರೆ ಬಹುಶಃ ಉಳ್ಕೊತಿದ್ರು ಏನೋ. ಇದೊಂದು ನಮ್ಮಲ್ಲೇ ಉಳಿದಿರ್ತಕ್ಕಂಥ ಪ್ರಶ್ನೆ. ನಾಳೆ ಹೋಗಿ ನೋಡ್ಕೊಳ್ಳೋಣ ಏನಾಗುತ್ತೆ ಅನ್ನೋ ಒಂದು ಅವ್ರದ್ದು ಆಲಸ್ಯ ಇವತ್ತು ನಮ್ಮೆಲ್ಲರ ಒಟ್ಟಿಗೆ ಅವರಿಲ್ಲ ಅನ್ನೋದು ನಾವು ನೋಡ್ಬೋದು. ಇಷ್ಟು ಸಣ್ಣ ಏಜಿಗೆ ಇಷ್ಟು ದೊಡ್ಡ ದುರಂತ ಇವ್ರದ್ದು ಒಂದೇ ಅಲ್ಲ. ನಾವು ನೋಡೋದಾದರೆ ಈ ಎಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ತೀರ್ಕೊಂಡ್ರು, ಅದು ಹಾರ್ಟ್ ಅಟ್ಯಾಕಿಂದ. ನಾವು ಡೈಲಿ ನ್ಯೂಸ್ ನೋಡ್ತೀವಿ, ನಿಮಗೂ ಗೊತ್ತಿರುತ್ತೆ, ಚಿಕ್ಕವರಿಂದ ದೊಡ್ಡವರವರೆಗೂ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಏನು ಹೇಳ್ತಾರೆ, ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಅದಕ್ಕೆ ಹಾರ್ಟ್ ಅಟ್ಯಾಕಿಗೆ ಯಾವ ಏಜ್ ಇಲ್ಲ, ಏನೂ ಇಲ್ಲ, ಯಾವ ಜೆಂಡರ್ ಇಲ್ಲ, ಏನಿಲ್ಲ. ನಾವು ಇದೇ ಹಾರ್ಟ್ ಅಟ್ಯಾಕಿಂದ ನಮ್ಮ ಅಪ್ಪು ಸರ್ನ ಕಳ್ಕೊಂಡ್ವಿ. ಹಾಗೆಯೇ ಚಿರು ಸರ್ರು, ಹಾಗೆಯೇ ರೀಸೆಂಟಾಗಿ ರಾಕೇಶ್ ಪೂಜಾರಿ ಅವರು ಸಹ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡ್ರು. ಹೀಗೆ ಎಷ್ಟೊಂದು ಜನ ತೀರ್ಕೊತಾ ಇದ್ದಾರೆ. ಸೊ ಮತ್ತು ಎಲ್ಲ ಎಂಗೇಜ್. ಪುನೀತ್ ಸರಿಗೆ ಹಿ ವಾಸ್ ಜಸ್ಟ್ 46, ಚಿರು ಸರ್ ಅಂತೂ ಹಿ ವಾಸ್ ಜಸ್ಟ್ 39. ರಾಕೇಶ್ ಪೂಜಾರಿ ತುಂಬ ಯಂಗ್. ಸೊ ನಾವೇನು ಇದರಿಂದ ಕಲಿಬೇಕು,
ಇದನ್ನೆಲ್ಲ ನೋಡಿ ನಾವೇನಾದರೂ ಅಳವಡಿಸ್ಕೊಳ್ಳೋದೇನಾದರೂ ಇರುತ್ತೆ ಅಂದರೆ ದಯವಿಟ್ಟು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ. ಇವರೆಲ್ಲ ಹೆಲ್ದಿ ಇರಲಿಲ್ವಾ ಅದು ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕೈಲಿ ಏನಾಗುತ್ತೆ ಬಿಡು ಹೆಲ್ದಿ ಇದ್ದವರೇ ಹಿಂಗೆ ಹೋಗ್ಬಿಟ್ರು ನಮ್ದಿನ್ನೇನು ಅನ್ನೋ ಆಲಸ್ಯ ನಮ್ಮಲ್ಲಿ ದಯವಿಟ್ಟು ಬೇಡ. ಒಂದು ಒಳ್ಳೆ ಹೆಲ್ದಿ ಸ್ಟೈಲ್ನ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು. ಒಳ್ಳೆ ಆಹಾರ ಆಚೆಗಡೆ ತಿನ್ನೋದು ಬಿಡಬೇಕು. ಮನೆಯಲ್ಲೇ ಆದಷ್ಟು ತಿನ್ನೋದನ್ನು ರೂಢಿ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಈಗಿನ ಕೆಲಸಗಳಲ್ಲಿ ಬೆಳಗ್ಗೆ ಕೂತ್ರೆ ಸಂಜೆ ತನಕ ನಾವು ಎದ್ದೇಳಲ್ಲ. ಆ ರೀತಿ ಆಗಬಾರ್ದು. ಬಾಡಿಗೆ ಚಲನವಲನ ಇದ್ರೇ ಅದು ಎಲ್ಲ ಥರ ವರ್ಕ್ ಆಗುತ್ತೆ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಸೊ ದಯವಿಟ್ಟು ಹೆಲ್ತ್ ಮೇಲೆ ಕಾನ್ಷಿಯಸ್ ಆಗಿರಿ. ಏನನ್ನೂ ನೆಗ್ಲೆಕ್ಟ್ ಮಾಡಬೇಡಿ. ಸಣ್ಣದಾಗಿ ಡಿಸ್ಕಂಫರ್ಟ್ ಆದ್ರೂ ದಯವಿಟ್ಟು ಅದನ್ನು ಚೆಕ್ ಮಾಡಿಸಿ. ನಾಳೆ ನೋಡೋಣ ಬಿಡು, ನಾಡಿದ್ದು ನೋಡೋಣ ಬಿಡು, ಇದು ಬೇಡ ಅಂತ ಹೇಳ್ತೀನಿ. ಸೊ ಇವರ ಅಗಲಿಕೆ ನಿಜವಾಗಿಯೂ ಎಲ್ಲರಲ್ಲೂ ಒಂದು ದುಃಖ ಇದೆ. 4 ಜನಕ್ಕೆ ಬೇಕಾದಂಥ ವ್ಯಕ್ತಿ ಅದು ಯಾರೇ ಆಗಿರ್ಬೋದು, ಹೋದರೆ ಎಲ್ಲರಿಗೂ ನೋವಾಗುತ್ತೆ. ಆ್ಯಂಡ್ ಇವರ ಅಗಲಿಕೆಯನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಅವರ ಹೆಂಡತಿ, ಅವ್ರ ಕುಟುಂಬ, ಅವ್ರ ಮಕ್ಕಳಿಗೆ ಕೊಡಲಿ ದೇವರು ಅಂತ ಹೇಳಿ ನಾವು ಕೇಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ಹೇಳದೇ ಉಳಿದದ್ದು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವರ ಯಾವ ಮೂವಿ ಅಭಿನಯ ನಿಮಗೆ ಅಥವಾ ಯಾವ ಸೀರಿಯಲ್ ನಿಮಗೆ ಭಾಳ ಇಷ್ಟ ಅದನ್ನು ತಿಳಿಸಿ ಅಂತ ಹೇಳ್ತೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.